ಶಸ್ತ್ರಾಸ್ತ್ರ ಆಸ್ತ್ರದಲ್ಲಿ ರಚಿತರ ವೀರ ಕೋಶದಲ್ಲಿ ಇದನ್ನು ಚೆನ್ನಾಗಿ ತಿಳಿದಿರು. ನನಗಿನ್ನು ಸಮಯವಿಲ್ಲ ಕೃಷ್ಣ, ನನಗಿನ್ನು ಸಮಯವಿಲ್ಲ. ಕುಮಾರ ಅಧರ್ಮದ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮವನ್ನು ನಡೆಸುವುದಕ್ಕೆ ಸಮಯವೆನಿಸುವುದು. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಇನ್ನೆಲ್ಲಿಯ ಸಮಯವೆನಿಸುವುದು. ಹೋಗು ಕುಮಾರ, ಹೋಗು. ಆದರೆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗುವುದಿಲ್ಲ. ನೀನು ನಾಶವಾಗಿ ಹೋಗು. ನಿನ್ನೊಂದಿಗೆ ಇಡೀ ಈ ಕುರುಕುಲವೆಲ್ಲವೂ ನಾಶವಾಗಿ ಹೋಗು. ನಿನ್ನ ನಾಶನವನ್ನು ನೋಡುತ್ತಾ ಏನಿನ ಅಂಧಪಿತನ ಧೋಪತನ ಕೇಳುವುದು. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ತಂದೆ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದುದು. ಈ ದುರ್ಯೋಧನ ಹುಟ್ಟಲು ಎಷ್ಟು ಸಮಿತಿ ಮೇಲೆ ಹೋಯಿತು. ಪರಮಾತ್ಮ ವಾಸುದೇವ, ಬೇಡ ತಂದೆ, ಬೇಡ. ಈ ಪಾಪಮಯವಾದ ರಾಜಸಭೆಯಲ್ಲಿ ಅರಿಕ್ಷಣವೂ ನೀನು ನಿಲ್ಲಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು ದೇವ. ರಾಜಮಹಿಷಿ, ಒಬ್ಬ ದರ್ಪ ಅಂದ ದುರ್ಯೋಧನನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಇಲ್ಲ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಎದೆಬಡಿದ ನಾನು ಕೇವಲ ಒಬ್ಬ ದರ್ಪ ಅಂದ ದುರ್ಯೋಧನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನರಿತಿರುವೆ. ಇದರ ಒಂದಲ್ಪ ಪ್ರಳಯ ಹಂತದಿಂದ ಜಗತ್ತಿನ ಪ್ರಳಯಗಳು ನಡೆಯುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನವರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಕೇವಲ ಒಬ್ಬ ದರ್ಪ ಅಂದ ದುರ್ಯೋಧನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನಿಮ್ಮ ಲೀಲೆಗಳನ್ನು ನಾನು ಅರಿಯದವರೆಂದು ತಿಳಿದಿರುವಿರ. ಆಕಾಶ ಭೂಮಿಗಳ
ಸಾಧ್ಯವಿಲ್ಲ. ನೀವು ಭಕ್ತ ಪರಾಧೀನರಲ್ಲ. ಭಕ್ತರ ಆಸೆಗಳನ್ನ ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಮೊದಲು ಇಲ್ಲಿಂದ ಹೊರಟು ಹೋಗು ತಂದೆ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆ. ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿವೆ. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು, ಆದರೆ ಅವನ ಔಚಿತ್ಯವು ನನ್ನ ಗೆಳತನದ ವರದಸ್ತವನ್ನು ವೈರಿಯ ವಜ್ರಮೂರ್ತಿಯನ್ನಾಗಿಸಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುಗಿ. ಆದರೂ ಚಿಂತೆ ಇಲ್ಲ, ಈ ದಿನ ನಾನು ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಇಲ್ಲಿ ಪಲಾಯನ ಮಾಡುವುದು ನಿಲ್ಲುವಂತಕ. ನನ್ನನ್ನು ಬಂಧಿಸುವೆಯಾ ದುರ್ಯೋಧನ? ಆಗದು, ಅದು ವ್ಯರ್ಥ. ದುರ್ಯೋಧನ,